ನನ್ನ ಮಗನ್ಗೆ ಗಂಡಾಂತರ ಇದೆ ಅಂತ ಗೊತ್ತು. ಆದ್ರೂ ಅವರಪ್ಪ ಅತಿ ಆಸೆಯಿಂದ ಮಗನ್ನ ಬಲಿ ಕೊಡಕ್ಕೂ ಹೇಸಲ್ಲ ಅಂತ ಅರ್ಥ ಆಗಿದೆ. ಅನಿರುದ್ಧಿಗೆ ಏನಾದ್ರೂ ಆದ್ರೆ ನಾನ್ ಬದುಕಿರಲ್ಲ ಸ್ವಾಮಿ. ಮಾಡೋದೆಲ್ಲನ ನೀವೀಗ ಮಾಡ್ಬಿಟ್ಟಿದ್ದೀರಾ. ಬರೋ ಫಲನ ನೀವು ಅನುಭವಿಸಿ. ಸ್ವಾಮಿ, ಹಾಗಂದು ನಮ್ಮನ್ನ ಬರಿಗೈಲಿ ಕಳಿಸ್ಬೇಡಿ ಸ್ವಾಮಿ. ಧೈರ್ಯನ ತುಂಬಿಸ್ಕೊಂಡು ಹೋಗ್ಬೇಕು. ನನ್ ಮಗನ್ಗೇನು ಆಗಲ್ಲ ಅಂತ ನೀವೇ ಧೈರ್ಯ ತುಂಬಬೇಕು ಸ್ವಾಮಿ. ನೀವೇ ಕಾಪಾಡಿಲ್ಲ ಅಂದ್ರೆ ನನ್ ಕರುಳು ಬೆಳೆಸತ್ತು ಹೋಗುತ್ತೆ. ನನ್ ಭಾವ ಇದೆ, ನನ್ ಬದುಕಲ್ಲ ಸ್ವಾಮಿ. ಅವನ್ಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಭಾವನ್ ಪ್ರಾಣಕ್ಕೆ ಏನು ಆಗದೆ ಇರೋ ತರ ನೋಡ್ಕೊಳ್ಳಿ. ನಮ್ ನೋವನ್ನ ಅರ್ಥ ಮಾಡ್ಕೊಳ್ಳಿ ಸ್ವಾಮಿ. ಅರ್ಥ ಮಾಡ್ಕೊಳ್ಳಿ. ಚೌಡಮ್ಮ ತಾಯಿಗೆ ಇಷ್ಟವಾದ ಪುಷ್ಪಗಳ ಮಾಲೆಯನ್ನ ಹಾಕಿ ಬೇವಿನೆಣ್ಣೆಯ ದೀಪವನ್ನ ಬೆಳಗಿಸಿ. ಆಗ್ಲೇ ಆ ತಾಯಿ ನಿನ್ನ ಮಗನ ಪ್ರಾಣಕ್ಕೆ ಏನೂ ಆಗದೆ ಇರೋ ಹಾಗೆ ಕಾಪಾಡ್ತಾಳೆ. ಆಗ್ಲಿ, ಈಗ್ಲೇ ಹೋಗಿ ನೀವ್ ಹೇಳ್ದಾಗೆ ಮಾಡ್ತೀವಿ ಸ್ವಾಮಿ. ನಿಲ್ಲಿ. ಹೆತ್ತ ತಾಯಿ ಈ ಕೆಲಸನ ಮಾಡಬಾರ್ದು. ಅನಿರುದ್ಧ್ ಮದುವೆ ಆಗೋ ಹುಡುಗಿ ಕೈಗೆ ಕಂಕಣವನ್ನ ಕಟ್ಕೊಂಡು ಅಮ್ಮನವರಿಗೆ 9 ಪುಷ್ಪಗಳ ಮಾಲೆ ಹಾಕಿ ಬೇವಿನೆಣ್ಣೆಯಿಂದ ದೀಪವನ್ನ ಬೆಳಗ್ಬೇಕು. ಹೊರಡಿ, ಸಮಯ ಇಲ್ಲ. ಆಯ್ತು ಸ್ವಾಮಿ. ನನ್ ಮಾತ್ ಕೇಳು ಪರ್ಣಿಕಾ. ನಿಮ್ಮಮ್ಮ ಇಲ್ದೇ ಇರೋ ಸಮಯದಲ್ಲಿ ಅನಿರುದ್ಧಿಗೋಸ್ಕರ ಹೋಗ್ಬೇಡ. ಭದ್ರ ಸುಮ್ನಿರಲ್ಲಮ್ಮ. ಯಾಕತ್ತೆ ನಮ್ಮ ಅಮ್ಮನ ಬಗ್ಗೆ ಭಯ ಪಡ್ತಿದ್ಯಾ? ಅವ್ರೀಗ ನನ್ ಬಗ್ಗೆ ಯೋಚನೆ ಮಾಡೋ ಸ್ಥಿತಿಲಿಲ್ಲ. ಅವ್ರು ಯಾವಾಗ ನೋಡಿದ್ರು ಮಣಿ ನಿಧಿ ನಿಧಿ ಮಣಿ ಇದೇ ಧ್ಯಾನ. ಭಾವ ಒಬ್ಬನೇ ಅಲ್ಲಿಗೆ ಹೋಗಿದ್ದಾನೆ. ಅದು ಅಲ್ದೆ ಗಂಡಾಂತರ ಇದೆ ಅಂದಿದ್ದಾರೆ. ಭಾವನ್ ಇವಾಗ ಕಾಪಾಡ್ಕೊಂಡಿಲ್ಲ ಅಂದ್ರೆ ನಮಗವ್ನ್ ಸಿಗಲ್ಲ ಅತ್ತೆ. ಅವ್ನ್ ನನ್ ಮಗ ಕಣಮ್ಮ. ಅವನ್ನ ಕಾಪಾಡ್ಕೋಬೇಕು ಅಂತ ನನಗೂ ಇದೆ. ಆದ್ರೆ ಈ ಮನೆಯಲ್ಲಿ ನನ್ನ ಮಾತಿಗೆ ಯಾವ ಬೆಲೆನೂ ಇಲ್ಲ. ನಾನಂದ್ರೆ ಯಾರಿಗೂ ಲೆಕ್ಕಕ್ಕೆ ಇಲ್ಲ. ನಾನು ಬದುಕ್ತಿರೋದೆ ಅವನಿಗೋಸ್ಕರ. ಅವನೇ ಇಲ್ಲ ಅಂದ್ಮೇಲೆ ಈ ಬದುಕು ನನ್ಗೆ ಯಾಕಮ್ಮ? ನಿಮಗ್ ಮಾತ್ರ ಅಲ್ಲ ಅತ್ತೆ, ನನಗೂ ಕೂಡ ಭಾವನೆ ಸರ್ವಸ್ವ. ನನ್ ಭಾವನ್ಗೋಸ್ಕರ ಹೋಗ್ತಿದೀನಿ ಅಂದ್ರೆ ನನಗೋಸ್ಕರ ಹೋದಾಗೆ. ಬೇಡ ಪರ್ಣಿಕಾ, ಇರು. ನಾನು ಬರ್ತೀನಿ. ಇಬ್ರು ಜೊತೆಗೆ ಹೋಗೋಣ. ಬೇಡ ಅತ್ತೆ, ನೀವೇನಾದ್ರೂ ಬಂದ್ರೆ ಮಾವಯ್ಯನೂ ಬರ್ತಾರೆ. ಜೊತೆಗೆ ನಮ್ಮಮ್ಮನೂ ಬಂದ್ರೂ ಬರ್ಬೋದು. ಅವ್ರಿಬ್ರು ಬಂದ್ರೆ ಅಲ್ಲೇನ್ ನಡೀತೆ ಅಂತ ನಿಮ್ಗೂ ಗೊತ್ತಲ್ವಾ? ಅದಕ್ಕೆ ಅತ್ತೆ ನಾನೇ ಹೋಗ್ತೀನಿ. ಭಾವನ್ ಜೊತೆ ವಾಪಸ್ ಬರ್ತೀನಿ. ಅದ್ ಹಾಗಲ್ಲ ಪರ್ಣಿಕಾ, ಬೇಡಮ್ಮ. ನನ್ ಮಾತ್ ಕೇಳು ಪರ್ಣಿಕಾ. ಏಯ್, ಯಾರೋ ನೀನು? ಬಿಡೋ ನನ್ನ, ಬಿಡು. ಯಾರೋ ನೀನು? ನಾಗದೇವತೆಗಳು ಬಂದು ನಾಗ ನೈವೇದ್ಯ ತಗೊಳ್ಳೋ ಸಮಯದಲ್ಲಿ ನಿನ್ಗಿಲ್ಲೇನೋ ಕೆಲ್ಸ? ಅಷ್ಟಕ್ಕೂ ನಿನಗೇನ್ ಬೇಕು? ನೀನ್ ಬೇಕು. ನಿನ್ನ ಹೌದು, ನಾನೇ. ಏನೋ ತುಂಬಾ ಓದ್ಕೊಂಡಿದ್ದೀನಿ ಅಂತ ಹೇಳ್ತ್ಯಾ? ಈಗ ಈ ಕಳ್ಳನ್ ತರ ಬರಕ್ ನಾಚಿಕೆ ಆಗಲ್ಲ? ನಾನು ಕಳ್ತನ ಮಾಡೋದಕ್ಕೆ ಬಂದಿಲ್ಲ. ನಾನು ಬಂದಿರೋದು ನಿನಗೋಸ್ಕರ. ವೇಷ ಬದಲಾಯಿಸೋಂಥವ್ರಿಗೆ ಸುಳ್ಳು ಹೇಳೋದೆಲ್ಲ ಅಷ್ಟು ಕಷ್ಟ ಏನಲ್ಲ. ನೋಡು, ಮರ್ಯಾದೆಯಾಗಿ ಇಲ್ಲಿಂದ ಹೊರಟೋಗು. ಯಾಕೆ ಪುಣ್ಯ, ಯಾಕೆ ಇಷ್ಟೊಂದು ಸೀರಿಯಸ್ ಆಗ್ತಾ ಇದೆಯಾ? ನೀನು ಒಳ್ಳೇದಕ್ಕೋಸ್ಕರ ಬಂದ್ರೆ ಯಾಕೆ ನನ್ನ ಅಪಾರ್ಥ ಮಾಡ್ಕೋತಿದ್ಯಾ? ನೀವ್ ಎಲ್ರೂ ಒಂದೇ. ನಿಮ್ಮ ಅಪ್ಪನ ಜೊತೆ ಬಂದಾಗ ಒಂಥರ, ಒಬ್ನೇ ಬಂದಾಗ ಇನ್ನೊಂಥರ ಮಾತಾಡಕ್ ಹೋಗ್ಬೇಡ. ನಿನ್ ಮಾಯದ ಮಾತುಗಳನ್ನ ನಂಬೋದಕ್ಕೆ ಇಲ್ಲಿ ಯಾರೂ ಅಮಾಯಕರಿಲ್ಲ. ನೋಡು, ಈಗ ಹೋಗ್ತೀಯೋ ಇಲ್ವೋ? ನಾನು ಹೋಗಲ್ಲ. ನಾನು ಹೇಳೋದನ್ನ ನಂಬಿ ನೀನು ನನ್ನ ಅರ್ಥ ಮಾಡ್ಕೊಳ್ಳೋವರೆಗೂ ನಾನಿಲ್ಲಿಂದ ಹೋಗಲ್ಲ. ಹೌದಾ? ಅಪ್ಪ, ದೊಡ್ಡಪ್ಪ, ಚಿಕ್ಕಮ್ಮ, ಎಲ್ಲರೂ ಬನ್ನಿ. ಇಲ್ಲೊಬ್ಬ ಕಳ್ಳ ಬಂದಿದ್ದಾನೆ, ಎಲ್ಲರೂ ಬನ್ನಿ. ಪುಣ್ಯ, ಬೇಡ ಪುಣ್ಯ. ಅಪ್ಪ, ಪುಣ್ಯ. ಅಪ್ಪ, ದೊಡ್ಡಪ್ಪ, ಸುಮ್ನಿರು. ಅಪ್ಪ, ಮಾತು ಕೇಳು ಪುಣ್ಯ, ಬೇಡ. ಎಲ್ಲರೂ ಬನ್ನಿ ಬೇಗ. ಬಣ್ಣದ ಮಾತುಗಳಾಡೋ ಮೋಸ್ಕಾರ ಬಂದಿದ್ದಾನೆ, ಬನ್ನಿ. ಅಪ್ಪ, ದೊಡ್ಡಪ್ಪ. ಅಪ್ಪ, ಇವನು ಕಳ್ತನ ಮಾಡಕ್ ಬಂದಿದ್ದಾನೆ, ಹಿಡ್ಕೊಳ್ಳಿ.
ಹಾ, ಹಿಡ್ಕೊಳ್ಳಿ ಅವ್ನ. ಬಿಡ್ಬೇಡಿ. ಚೌಡಮ್ಮ ತಾಯಿ ಹತ್ರ ಕರ್ಕೊಂಡು ಹೋಗು. ಹೌದು, ಹೌದು. ಅಲ್ಲಿಗೆ ಕರ್ಕೊಂಡು ಹೋಗೋಣ. ಹಾ, ಪುಣ್ಯ ನಡ್ಯೋ. ನಡ್ಯೋ. ಏಯ್, ಪುಣ್ಯ ಬೇಡ ಅಂತ ಹೇಳು, ಬಿಡಕ್ ಹೇಳು ಪುಣ್ಯ. ಪರ್ಣಿಕಾ ಪರ್ಣಿಕಾ ಎಲ್ಲಿ ಕುತ್ಕೊಂಡು ಹಾಡು ಕೇಳ್ತಾ ಇದ್ದಾಳೋ ಏನೋ. ಪರ್ಣಿ ಎಲ್ಲಿದ್ಯೆ? ಏಯ್ ಬಾ ಇಲ್ಲಿ. ಅಮ್ಮನವ್ರೆ, ಪರ್ಣಿಕಾ ಎಲ್ಲಿದ್ದಾಳೆ? ಇವತ್ತು ಅರವಿಂದಮ್ಮ ಮತ್ತೆ ಪರ್ಣಿಕಮ್ಮ ಅವರು ಹೊರಗಡೆ ಎಲ್ಲೋ ಹೋಗ್ಬಿಟ್ರಮ್ಮ. ಈ ವಿಷಯನ ನಾನು ಪರ್ಣಿಕಾ ಪರ್ಣಿಕಾ ಅಂತ ಗಂಟ್ಲು ಹೋಗೋರ್ಗು ಕಿರ್ಚ್ಕೊಳ್ಳೋ ಮುಂಚೆ ಹೇಳಬೇಕಾಗಿತ್ತು. ಅವಳ ಮಗಳನ್ನ ನೀನೇ ಕಳ್ಸಿದ್ಯಾ ಅಂತ ನನ್ ಮಗನ್ಗೆ ಏನಾದ್ರೂ ಗೊತ್ತಾಗ್ಬಿಟ್ರೆ ನೀವು ಅವ್ರಿಗೆ ಹೇಳ್ತೀರಾ ಅತ್ತೆ? ನಾನ್ ಹೇಳಲ್ವೇ, ಆ ರಾಕ್ಷಸಿ ಬರ್ತಿದ್ದಾಳೆ, ಬೇರೆ ಮಾತಾಡು. ಹಸು ಹಾಲು ತಗೊಂಡ್ ಬಂದು ಪೂಜೆ ಮಾಡ್ಬೇಕಲ್ವಮ್ಮ? ರಂಗಣ್ಣನ ಕಳ್ಸಿದೀನಿ ಅತ್ತೆ, ಇನ್ನೊಂದ್ ಸ್ವಲ್ಪ ಹೊತ್ತಲ್ಲಿ ಬರ್ತಾನೆ. ಆ ರಂಗನ್ ಕಳ್ಸಿದ್ಯಾ ಅಥವಾ ಪರ್ಣಿಕಾನ ಕಳ್ಸಿದ್ಯಾ ಅದಕ್ಕೆ? ಹಾಲ್ ತರಕ್ಕೆ ವಯಸ್ಸಿಗೆ ಬಂದಿರೋ ಹುಡುಗಿನ ಯಾರು ಕಳಿಸ್ತಾರಮ್ಮ? ನಿಂಗೇನಾದ್ರೂ ತಲೆ ಕೆಟ್ಟಿದ್ಯಾ? ಮತ್ತೆ ನನ್ ಮಗಳೆಲ್ಲ ಹೋದ್ಲು? ಏನ್ ನನ್ನನ್ ಕೇಳ್ತಿದ್ಯಲ್ಲ? ನಿನ್ ಕೇಳ್ಬಾರ್ದು ಅಂದ್ರೆ ನನ್ ಸಮಾಧಾನಕ್ಕೆ ಏನಾದ್ರೂ ಹೇಳತ್ಗೆ. ಪರ್ಣಿಕಾ ಎಲ್ಲಿ? ಮನೇಲಿ ಇಲ್ಲ ಅಂದ್ರೆ ಆಚೆ ಹೋಗಿದ್ದಾಳೇನೋ. ಭಯ ಪಡ್ದೆ, ಸುಳ್ಳು ಹೇಳ್ದೆ, ಕರೆಕ್ಟಾಗಿ ಹೇಳತ್ಗೆ. ಪರ್ಣಿಕಾ ಎಲ್ಲಿದ್ದಾಳೆ? ಅದು ಅಮ್ಮನ ಮುಖ ಏನ್ ನೋಡ್ತಾ ಇದೀಯ ಅದಕ್ಕೆ? ಅವ್ರಿಗೆ ಬಾಯ ಬರ್ತಾ ಇಲ್ಲ, ನಿಮ್ಮನ್ನ ನೋಡ್ಕೊಂಡೇ ನಿಂತ್ಕೊಂಡಿದ್ದಾರೆ. ನೀನ್ ತಡವರಿಸ್ತೆ ನಿಜ ಹೇಳು. ನಿಜಾನೇ ಹೇಳ್ತಿದ್ದೀನಲ್ಲ, ಸುಳ್ಳು ಹೇಳ್ತಿದ್ದೀನಿ ಅಂತ ಯಾಕೆ ಅನ್ಕೋತಿದ್ಯಾ ಭದ್ರಾವತಿ? ಎಲ್ಲಿ ಕೈ ತೋರ್ಸು. ಈ ಕೈ ನನ್ನ ತಲೆ ಮೇಲಿದೆ ಅಂತಂದ್ರೆ ಇದು ನಮ್ಮ ಅಣ್ಣನ ಮೇಲೆ ಆಣೆ ಇಟ್ಟ ಹಾಗೆ. ಪರ್ಣಿಕಾ ಎಲ್ಲೇ? ಅವಳು ಭಾವನ್ನ ಕರ್ಕೊಂಡ್ಬರ್ತೀನಿ ಅಂತ ಹೋಗಿದ್ದಾಳೆ ಭದ್ರಾ. ಏನು ಅನಿರುದ್ಧಗೋಸ್ಕರ ಹೋದ್ಲಾ? ಪುಣ್ಯಗೋಸ್ಕರ ಅವನು ಹೋದ್ರೆ ಅವನಿಗೋಸ್ಕರ ಪರ್ಣಿಕಾ ಹೋಗಿದ್ದಾಳೆ. ಅವಳು ಹೋಗಿಲ್ಲ, ನೀವ್ ಕಳ್ಸಿರ್ತೀರಾ. ಎಂತ ಕೆಲಸ ಮಾಡ್ದೆ ಅದಕ್ಕೆ? ನಾಗಮಂಡಲದಲ್ಲಿರೋ ಜನಕ್ಕೆ ನಮ್ಮನ್ನ ನೋಡಿದ್ರೆ ಆಗಲ್ಲ, ನಮ್ಮೆಲ್ಲ ಅಷ್ಟು ಕೋಪ ಇದೆ ಅವ್ರಿಗೆ. ಇದಕ್ ಮುಂಚೆ ಅನಿರುದ್ಧನ ಕಲ್ಲಲ್ಲಿ ಹೊಡಿಯೋಕ್ ನೋಡಿದ್ರು. ಹುಡುಗ ಆಗಿರೋದಕ್ಕೆ ತಪ್ಪಿಸ್ಕೊಂಡು ಓಡ್ ಬಂದ. ನನ್ ಮಗಳ ಕೈಲಿ ತಪ್ಪಿಸ್ಕೊಳಕ್ಕಾಗತ್ತಾ? ಹೆಣ್ಣು ಮಗು ಅವಳು, ಓಡಕ್ಕಾಗದೆ ಅವ್ರ ಕೈಗೇನಾದ್ರೂ ಸಿಕ್ಕಾಕೊಂಡ್ರೆ? ಪುಣ್ಯ ಬಂದಿಲ್ಲ ಅಂದ್ರೂ ಅನಿರುದ್ಧನಾದ್ರೂ ಕರ್ಕೊಂಡ್ ಬಾ ಅಂತ ಪರ್ಣಿಕಾನ ಕಳ್ಸಿದೀನಿ ಭದ್ರಾ. ನಿನ್ ಮಗನ ನಾನ್ ಕಳ್ಸಿದಕ್ಕೆ ನನ್ ಮಗಳ ಸಂಕಷ್ಟಕ್ಕೆ ಸಿಕ್ಕಾಕ್ಸಿದ್ಯಾ? ನಿನಗ್ ಮನಸ್ಸಾದ್ರೂ ಹೇಗ್ ಬಂತು ಅದಕ್ಕೆ? ಅದು ಹಾಗಲ್ಲ. ನೀನು ಮಾತಾಡ್ಬೇಡಮ್ಮ. ಭದ್ರಾ ಏನಿದತ್ತೆ? ನಾನು ಏನ್ ತಪ್ಪು ಮಾಡ್ದೆ ಅಂತ ನನ್ನ ಇಲ್ಲಿ ಕಳ್ಳಂತ ನಿಲ್ಸಿದೀರಾ? ನೀನು ತಪ್ಪು ಮಾಡ್ತೀಯಾ ಅಂತಾನೆ, ಕಳ್ತನ ಮಾಡಕ್ಕೆ ಕಳ್ಳನ್ ಹಾಗೆ ಬಂದಿದ್ಯಾ ಅಂತಾನೆ ಚೌಡಮ್ಮ ತಾಯಿ ಮುಂದೆ ನಿಲ್ಸಿರೋದು. ನೋಡು, ಚೌಡಮ್ಮ ತಾಯಿ ಪಾದದ ಹತ್ರ ನಾಗಮಣಿ ಇದೆ ನೋಡು. ಅದಕ್ಕೋಸ್ಕರನೇ ಅಲ್ವಾ ನೀನ್ ಬಂದಿದ್ದು? ನಾಗಮಣಿ ನಾಗಮಂಡಲ ಜನರಿಗೆ ಸಿಗಬಾರ್ದು ಅನ್ನೋದೇ ಅಲ್ವಾ ನಿನ್ನ ಉದ್ದೇಶ? ಇಂಥವ್ರನ್ನ ಸುಮ್ನೆ ಬಿಡಬಾರ್ದು, ಕಲ್ಲಲ್ಲಿ ಹೊಡಿಬೇಕು. ಅಮ್ಮವ್ರಿಗೆ ಬಲಿ ಕೊಟ್ಬಿಡಿ. ನಿಲ್ಸಿ. ನಾನೇನ್ ಕಳ್ಳ ಅಲ್ಲ, ಕಳ್ತನ ಮಾಡೋ ಅವಶ್ಯಕತೆ ನನಗಿಲ್ಲ. ಈ ನಾಗಮಣಿ ಇದ್ದಿದ್ದು ನಮ್ಮನೆಯಲ್ಲಿ, ಅದನ್ನ ಪುಣ್ಯನೇ ಇಲ್ಲಿಗೆ ತಗೊಂಬಂದಿರೋದು. ಅಂದ್ರೆ ನಮ್ ಪುಣ್ಯನ ಕಳ್ಳಿ ಅಂತೀಯಾ? ಅಯ್ಯೋ, ನಾನು ಹಾಗೆ ಹೇಳಿಲ್ಲ.
ನಾಗಮಣಿನ ಲೋಕ ಕಲ್ಯಾಣಕ್ಕೋಸ್ಕರ ಉಪಯೋಗಿಸ್ಬೇಕು ಅಂತ ಪುಣ್ಯ ನನ್ನ ಹತ್ರ ತುಂಬಾ ಸಲ ಹೇಳಿದ್ಲು. ಇದಕ್ಕೋಸ್ಕರ ತನ್ನ ಪ್ರಾಣನೂ ಕೊಡೋದಕ್ಕೆ ಸಿದ್ಧವಾಗಿರೋ ಪುಣ್ಯ ಕ್ಷೇಮವಾಗಿದ್ದಾಳ ಅಂತ ನೋಡೋದಕ್ಕೋಸ್ಕರ ಬಂದೆ. ನಮ್ಮ ಅಪ್ಪ ಏನಾದ್ರೂ ಬಂದ್ರೆ ಪುಣ್ಯಂಗೆ ಏನ್ ಮಾಡ್ಬಿಡ್ತಾರೋ ಅಂತ ಭಯ ಆಗ್ತಿದೆ ನನಗೆ. ಯಾರು ಬಂದ್ರು ಸರಿ, ನಮ್ ಪುಣ್ಯನ ಮುಟ್ಟೋಕ್ಕೂ ಬಿಡಲ್ಲ. ಯಾರು ಬರಲ್ಲ. ಬಂದ್ರು ನನಗೇನ್ ಮಾಡ್ತಾರೆ? ನಾನ್ ಯಾರಿಗೂ ಅನ್ಯಾಯ ಮಾಡಿಲ್ಲ. ನಾಗಮ್ಮನೆ ನನಗೆ ನಾಗಮಣಿ ಕೊಟ್ಟಿದ್ದು. ನಿನ್ ಸ್ವತ್ತು ಅಲ್ಲ, ನನ್ ಸ್ವತ್ತು ಅಲ್ಲ. ನಾಗಲೋಕಕ್ಕೆ ಸೇರಿರುವಂತ ನಾಗಮಣಿ ಒಳ್ಳೇದಕ್ಕೆ ಉಪಯೋಗ ಆಗ್ಬೇಕು ಅಂತ ಆ ನಾಗಮಣಿನ ಚೌಡಮ್ಮ ತಾಯಿ ಪಾದಕ್ಕೆ ಸೇರಿಸು ಅಂತ ಕೊಟ್ಟಿದ್ದಾರೆ. ಅದನ್ನ ತಗೊಂಡು ಹೋಗೋದಕ್ಕೆ ನಿಮ್ಮ ಅಪ್ಪ ಬರ್ತಾರೆ, ಏನೇನೋ ಮಾಡ್ಬಿಡ್ತಾರೆ ಅಂತ ಭಯ ಪಡಿಸಿ ನಮ್ನ ಯಾಮಾರ್ಸೋದಕ್ ನೋಡ್ಬೇಡ. ನೀನು ಮೊದ್ಲು ಹೀಗೆ ಬಂದು ಮೋಸ ಮಾಡಿದೀಯಾ, ಆಗ ಹೇಗೋ ತಪ್ಸ್ಕೊಂಡಿದ್ಯಾ, ಈಗ ಬಂದು ನಂಬು ಅಂತೀಯಾ? ನೋಡಿದ್ಯಾ, ಮನುಷ್ಯನ ಒಂದೇ ಸಲ ನಂಬೋದು, ಮತ್ತೆ ಮತ್ತೆ ಮೋಸ ಮಾಡಿದ್ರೆ ಅಮಾಯಕರಾದ್ರೂ ಸರಿ ತಿರುಗ್ ಬೀಳ್ತಾರೆ, ಪ್ರಾಣನೂ ತೆಗಿತಾರೆ. ನೀನ್ ಯಾವ್ದೇ ದುರುದ್ದೇಶದಿಂದ ಬಂದಿಲ್ಲ ಅಂದ್ರೆ ನಾವದನ್ನ ಹೇಗ್ ನಂಬೋದು? ನೀನ್ ಅಮ್ಮನವ್ರನ್ನ ನಂಬ್ತೀಯಾ? ಹಾಗಾದ್ರೆ ಆ ಚೌಡಮ್ಮ ತಾಯಿನೇ ನಾನು ಏನು ಅಂತ ನಿರೂಪಿಸ್ತಾರೆ. ಆ ತಾಯಿ ನಿರೂಪಿಸಲ್ಲ, ಪರೀಕ್ಷೆ ಮಾಡ್ತಾಳೆ. ನಿರೂಪಿಸ್ಬೇಕಾದ್ದು ನೀನು. ಪ್ರಾಣ ಕೊಡೋದೊಂದು ಬಿಟ್ಟು ನಾನು ಏನು ಬೇಕಾದರೂ ಮಾಡ್ತೀನಿ. ಅದು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಶವವಾಗಿರೋದನ್ನ ನನ್ನ ಹೆತ್ತಾಯಿ ತಡ್ಕೊಳ್ಳೋದಿಲ್ಲ. ನಿನ್ ತಾಯಿಗೋಸ್ಕರ ಇಷ್ಟೆಲ್ಲ ಹೇಳ್ದೆ. ಹಾಗಿದ್ರೆ ಈ ತಾಯಿಗೋಸ್ಕರ ಈ ಶಿವಲಿಂಗನ ತಲೆ ಮೇಲೆ ಹೊತ್ಕೊಂಡು 3 ಸಾರಿ ಅಗ್ನಿಕುಂಡದ ಮೇಲೆ ನಡಿಬೇಕು. ಹೊತ್ಕೋಬೇಕು, ಹೊತ್ಕೋಬೇಕು, ನಡಿಬೇಕು, 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 ನಡಿಬೇಕು. ನಿಲ್ಸಿ, ನಡಿತೀನಿ. ಆ ಶಿವಲಿಂಗನ ಹೊತ್ಕೊಂಡು ನಡಿತೀನಿ. ಹಾಗಿದ್ರೆ ಸರಿ. ಹರ ಹರ ಮಹಾದೇವ ಶಂಭೋ ಶಂಕರ, 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 ಹರ ಹರ ಮಹಾದೇವ. ಹರ ಹರ ಮಹಾದೇವ ಶಂಭೋ ಶಂಕರ, 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 ಹರ ಹರ ಮಹಾದೇವ. ಭಾವ, ನಿಂತ್ಕೋ ಭಾವ, ನೀನೇನ್ ಮಾಡ್ತಿದ್ಯಾ? ಸರ್ಕೋ ಪರ್ಣಿಕ, ನಾನು ಕಳ್ಳ ಅಲ್ಲ, ಪುಣ್ಯನ ಕಾಪಾಡೋಕ್ಕೆ ಬಂದಿರೋದು ಅಂತ ಇಲ್ಲಿರೋರಿಗೆ ಗೊತ್ತಾಗಬೇಕು ಅಂದ್ರೆ ನಾನೀ ಪರೀಕ್ಷೆನ ಎದುರಿಸ್ಬೇಕು. ಶಿವಲಿಂಗನ ತಲೆ ಮೇಲೆ ಇಟ್ಕೊಂಡಿದ್ಯಾ? ನೀನ್ ಅಗ್ನಿಕುಂಡದಲ್ಲಿ ನಡೆದ್ರೆ ಬೂದಿ ಆಗ ಹೋಗಿ ಬೂದಿನೇ ಹಚ್ಕೊಂಡಿರೋ ಆ ದೇವ್ರ ಜೊತೆ ಸೇರ್ಕೊಂಡ್ಬಿಡ್ತೀಯ ಭಾವ.
ಎಲ್ಲ ನನ್ನ ಹಣೆ ಬರಹ ಪರ್ಣಿಕ. ನನ್ನ ಪ್ರಾಣ ಎಲ್ಲಿ ಹೋಗ್ಬೇಕೋ ಅಲ್ಲೇ ಹೋಗುತ್ತೆ. ನಾನು ಹೇಳ್ತಿರೋದು ಸುಳ್ಳಾದ್ರೆ ಇಲ್ಲೇ ಸುಟ್ಟೋಗ್ಬಿಡ್ತೀನಿ. ನಾನು ಹೇಳಿದ ನಿಜ, ನನ್ನ ಮಾತು ನನ್ನ ಮನಸ್ಸು ನಿಜವಾಗಿದ್ರೆ ನಾನು ಪ್ರೀತಿಸೋರ್ ಕಣ್ಮುಂದೆ ಜೀವಂತವಾಗೇ ಇರ್ತೀನಿ. ನೀನ್ ತಡಿಬೇಡ ಪರ್ಣಿಕ. ಹರ ಹರ ಮಹಾದೇವ ಶಂಭೋ ಶಂಕರ. 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 ಕಾಲಿಗೆ ಬೊಬ್ಬೆಗಳು ಬಂದ್ರು ಆ ಹುಡುಗ ಹೇಗ್ ನಡೀತಿದ ನೋಡ್ರಿ. ಆಶ್ಚರ್ಯ ಆಗ್ತಿದೆ. ಎಲ್ಲ ತಾಯಿ ದಯನೆ, ಏನೂ ಆಗದೆ ಹುಷಾರಾಗಿ ನಡೀತಿದ್ದಾನೆ. ಹರ ಹರ ಮಹಾದೇವ, ಹರ ಹರ ಮಹಾದೇವ. ಹರ ಹರ ಮಹಾದೇವ ಶಂಭೋ ಶಂಕರ. ಪುಣ್ಯ ಪುಣ್ಯ, ಈಗಲಾದ್ರೂ ನನ್ನ ನಂಬ್ತೀಯ? ನಂಬ್ತೀನಿ. ಹಾಗಿದ್ರೆ ಮೊದಲು ನೀನು ಇಲ್ಲಿಂದ ಹೋಗು, ಈ ಊರನ್ನೇ ಬಿಟ್ಟು ಹೋಗು. ಇಲ್ಲಿರಬೇಡ, ಇಲ್ಲಿಂದ ದೂರ ಹೋಗು, ಹೊರಟೋಗು. ಅಯ್ಯೋ ಅನಿರುದ್ಧ್, 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 ನಿಂತ್ಕೊಳಮ್ಮ, ಹತ್ರ ಹೋಗ್ಬೇಡ. ಅವ್ರ ಕಡಿಯೋರು ಬಂದ್ರೆ ಇದಕ್ಕೆಲ್ಲ ಕಾರಣ ನೀನೇ ಅಂತ ನಿನ್ನ ತಪ್ಪು ತಿಳ್ಕೊತಾರೆ. ಆದ್ರೆ ಏನಾಗಿದೆ ಅಂತ ನೋಡ್ಬೇಕಲ್ಲಮ್ಮ. ಅವಶ್ಯಕತೆ ಇಲ್ಲ, ಎಲ್ಲಾ ತಾಯಿ ನೋಡ್ಕೋತಾಳೆ. ನೀನ್ ಬಾ. ಅದಾಗಲ್ಲಮ್ಮ. ಬಾ ಅಮ್ಮ. ನಿನ್ನ ಕಾಪಾಡೋದಕ್ಕೆ ಅಂತ ಭಾವ ಬಂದ್ರೆ ನಿನ್ ತಲೆ ಕೆಡಿಸ್ಕೊಳ್ದೆ ಹಾಗೆ ಹೋಗ್ತಿದ್ಯಾ ಅಲ್ವಾ? ನಿನಗ್ ನಾಟಿ ವೈದ್ಯ ಗೊತ್ತಲ್ವಾ? ನನ್ ಭಾವನ್ನ ಕಾಪಾಡು ಪುಣ್ಯ, ಪ್ಲೀಸ್. ನಿಲ್ಸಮ್ಮ. ನಮ್ ಪುಣ್ಯನ್ ಮನ್ಸ್ನ ಬದ್ಲಾಯ್ಸಕ್ ಬಂದಿದ್ಯಾ ಏನು? ನೀನ್ ಬಾ ಪುಣ್ಯ, ಹೋಗೋಣ. ಬಾ ಅಮ್ಮ, ಬಾ. ಭಾವ ಭಾವ ಎದ್ದೇಳು ಭಾವ. ಭಾವ ಎದ್ದೇಳು ಭಾವ. ಭಾವ ಭಾವ ಒಂದ್ಸಲ ನನ್ನ ನೋಡು ಭಾವ. ಭಾವ ಭಾವ ಎದ್ದೇಳು ಭಾವ. ಭಾವ ಎದ್ದೇಳು ಭಾವ. ಭಾವ. ಅಮ್ಮ ಚೌಡಮ್ಮ ತಾಯಿ, ನೀನ್ ಕೊಟ್ಟಿರೋ ಪರೀಕ್ಷೆನ ಎದುರಿಸಿದಾನೆ ಭಾವ. ಈಗ ಪ್ರಜ್ಞೆ ತಪ್ಪಿ ಬಿದ್ದು ಹೋಗಿದ್ದಾನೆ. ಅವನಿಗೆ ಪ್ರಜ್ಞೆ ಬರೋ ತರ ಮಾಡು ತಾಯಿ. ಭಾವ ಭಾವ ಎದ್ದೇಳು ಭಾವ. ಭಾವ ಎದ್ದೇಳು ಭಾವ. ಭಾವ 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 ಭಾವ
ಪುಣ್ಯ ಪುಣ್ಯ ಹೊರಟೋದ್ಲಾ? ಅವಳನ್ನ ಕಾಪಾಡಬೇಕು ಪರ್ಣಿಕಾ. ಬಾವ ನನ್ ಮಾತು ಕೇಳು ಬಾವ, ಮನೆಗೆ ಹೊರಟೋಗೋಣ ಬಾ ಬಾವ. ಇಲ್ಲ ಪರ್ಣಿಕಾ, ಪುಣ್ಯನ ಹೇಗಾದ್ರೂ ಮಾಡಿ ಕಾಪಾಡಬೇಕು. ಬಾವ 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 ಹರ ಹರ ಮಹಾದೇವ ಶಂಭೋ ಶಂಕರ, 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 ಹರ ಹರ ಮಹಾದೇವ ಶಂಭೋ ಶಂಕರ. ಪುಣ್ಯ 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 ಬಾಗಿಲು ತೆಗಿ ಪುಣ್ಯ. ಪರ್ಣಿಕಾ ಅನ್ಸುತ್ತೆ. ಪುಣ್ಯ ಇಷ್ಟೊತ್ತಲ್ಲಿ ಯಾಕೆ ಬಂದಿದ್ದಾಳೆ? ಪುಣ್ಯ ಬಾಗಿಲು ತೆಗಿ ಪುಣ್ಯ. ಪುಣ್ಯ ಪರ್ಣಿಕಾ